ಸ್ವಾಗತ. ವರ್ತೂರು ಪ್ರಕಾಶ್ ಆಯೋಜನೆಯ ಬಾಡೂಟದಲ್ಲಿ ಇದೀಗ ಭಾರೀ ನೂಕುನುಗ್ಗಲು ಉಂಟಾಗಿದೆ. ಇನ್ನು ಮಾಜಿ ಸಚಿವ ವರ್ತೂರು ಪ್ರಕಾಶ್ರ ನಿವಾಸದಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ಬಾಡೂಟದಲ್ಲಿ ಇದೀಗ ಜನತೆ ಎಲ್ಲವನ್ನ ಈ ಒಂದು ಕೋವಿಡ್ನ ಎಲ್ಲ ನಿಯಮಾವಳಿಗಳನ್ನು ತಳ್ಳಿ ಇದೀಗ ನೂಕುನುಗ್ಗಲಿನಲ್ಲಿ ಬಾಡೂಟಕ್ಕೆ ಮುಂದಾಕಿದ್ದಾರೆ. ಚಿಕನ್ ಮಟನ್ ಬಿರಿಯಾನಿಗಾಗಿ ಇದೀಗ ಬಾಣಸಿಗರ ಮೇಲೇನೆ ತಳ್ಳಾಟಗಳಾಗಿದೆ. ಸಾಮಾಜಿಕ ಅಂತರವೂ ಇಲ್ಲ, ಮುಖಕ್ಕೆ ಮಾಸ್ಕು ಇಲ್ಲ ಅನ್ನೋ ರೀತಿಯಲ್ಲಿ ಇದೀಗ ಜನತೆ ಮುಗಿಬಿದ್ದಿದ್ದು ಕೋಲಾರದ ಹೊರವಲಯದಿಂದ ಕೋಗಿಲಹಳ್ಳಿ ಬಳಿ ಬಾಡೂಟವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕೋಗಿಲಹಳ್ಳಿ ನಿವಾಸದಲ್ಲಿಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಬರೋಬ್ಬರಿ 2,000 ಕೆಜಿ ಚಿಕನ್, 1,000 ಕೆಜಿ ಮಟನ್ ಅನ್ನ ಕೂಡ ಬಳಕೆ ಮಾಡಲಾಗಿತ್ತು. ಇತ್ತೀಚೆಗೆ ಆಯ್ಕೆಯಾದಂತಹ ಗ್ರಾಮ ಪಂಚಾಯಿತಿಯ ವರ್ತೂರು ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮಕ್ಕಾಗಿ ಭರ್ಜರಿ ತಯಾರಿಯನ್ನ ಮಾಡಿಸಲಾಗಿತ್ತು. 500ಕ್ಕೂ ಹೆಚ್ಚು ಜನರಿಗೆ ಭೂರಿ ಭೋಜನವನ್ನೇ ಕೂಡ ಸಿದ್ಧಪಡಿಸಲಾಗಿತ್ತು. ವೇದಿಕೆ ಕಾರ್ಯಕ್ರಮ ಮುಗಿದಿದ್ದೇ ತಡ ಇದೀಗ ಬಾಡೂಟದ ಕಡೆ ಜನ ದೌಡಾಯಿಸಿರುವುದನ್ನು ಕೂಡ ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ವರ್ತೂರು ಪ್ರಕಾಶ್ ಆಯೋಜನೆ ಮಾಡಿದಂತಹ ಬಾಡೂಟದಲ್ಲಿ ಇದೀಗ ನೂಕುನುಗ್ಗಲು ಉಂಟಾಗಿದೆ. ವರ್ತೂರು ಬೆಂಬಲಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕೋಗಿಲಹಳ್ಳಿ ನಿವಾಸದ ಬಳಿ ಆಯೋಜನೆಯನ್ನ ಮಾಡಲಾಗಿತ್ತು. ವೇದಿಕೆ ಕಾರ್ಯಕ್ರಮ ಮುಗಿದಿದ್ದ ತಡ ಬಾಡೂಟಕ್ಕೆ ನಾ ಮುಂದು ತಾ ಮುಂದು ಅನ್ನೋ ರೀತಿ ಜನ ಇದೀಗ ಮುಗಿಬಿದ್ದಿದ್ದಾರೆ. ಇನ್ನು ಚಿಕನ್ ಮಟನ್ ಬಿರಿಯಾನಿಗಾಗಿ ಬಾಣಸಿಗರ ಮೇಲೇನೆ ಜನ ತಳ್ಳಾಟವನ್ನಾಡಿದ್ದು ಕೋವಿಡ್ನ ನಿಯಮಾವಳಿಗಳನ್ನ ಸಂಪೂರ್ಣವಾಗಿ ಇಲ್ಲಿ ಒಂದಷ್ಟು ಕಡೆಗಣಿಸಲಾಗಿದೆ. ಯಾಕಂದ್ರೆ ಸಾಮಾಜಿಕ ಅಂತರ ಇರಲಿ, ಮುಖಕ್ಕೆ ಮಾಸ್ಕು ಕೂಡ ಇಲ್ಲದೆ ಜನ ಚಿಕನ್ ಮಟನ್ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ. ಕೋಲಾರದ ಹೊರವಲಯದ ಕೋಗಿಲಹಳ್ಳಿ ಬಳಿ ಸದ್ಯ ಬಾಡೂಟವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕಾಗಿ ಕೂಡ ಬರೋಬ್ಬರಿ 2,000 ಕೆಜಿ ಚಿಕನ್, 1,000 ಕೆಜಿ ಮಟನ್ ಅನ್ನ ಬಳಸಿ 500ಕ್ಕೂ ಹೆಚ್ಚು ಜನರಿಗೆಂದೇ ಕೂಡ ಭೂರಿ ಭೋಜನವನ್ನ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಿದ್ಧಪಡಿಸಿದ್ರು. ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾರೆ ಸ್ಥಳದಲ್ಲಿರುವಂತಹ ನಮ್ಮ ಕೋಲಾರ ಪ್ರತಿನಿಧಿ ಬೆಟ್ಟಪ್ಪ. ಈಗ ನಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ, ಒಂದೆಡೆ ರಾಜ್ಯದಲ್ಲಿ ಇನ್ನೂ ಕೂಡ ಕೊರೋನಾ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಲ್ಲ. ಆದರೆ ಈ ಕಾರ್ಯಕ್ರಮದಿಂದ ನೋಡ್ತಾ ಇದ್ರೆ ಭಯವೇ ಉಂಟಾಗುತ್ತೆ. ಕೇವಲ ಚಿಕನ್ ಮಟನ್ ಬಿರಿಯಾನಿಗಾಗಿ ಜನ ಈ ರೀತಿ ನೂಕುನುಗ್ಗಲು ಬಿದ್ದಿದ್ದಾರೆ. ಯಾವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು, ಜೊತೆಗೆ ಜನ ಯಾಕೆ ಈ ರೀತಿಯಾಗಿಲ್ಲ ಮುಗಿಬಿದ್ರು? ಬೆಟ್ಟಪ್ಪ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಯೋಜನೆ ಮಾಡಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸನ್ಮಾನ ಕಾರ್ಯಕ್ರಮದಲ್ಲಿ ಸುಮಾರು 5,000 ಜನಕ್ಕೆ ಬಾಡೂಟ ಏರ್ಪಡಿಸಿದ್ರು. ಸುಮಾರು 2 ಕೆಜಿ ಚಿಕನ್ ಬಿರಿಯಾನಿ ಮತ್ತೆ 1 ಕೆಜಿ ಮಟನ್ ಬಿರಿಯಾನಿ ಮಾಡಿದ್ರು. ಮತ್ತೆ ಇದನ್ನ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಒಂದು ಊಟಕ್ಕೆ ನೂಕುನುಗ್ಗಲು ಉಂಟಾಯಿತು. ಮತ್ತೆ ಬಾಣಸಿ ವಡೆ ಅಡಿಗೆ ಭಟ್ರ ಮೇಲೆನೆ ಜನ ಮುಗಿಬಿದ್ರು. ಮತ್ತೆ ಮಾಸ್ಕ್ ಧರಿಸಲಿಲ್ಲ, ಏನಿಲ್ಲ, ಸಾಮಾಜಿಕ ಅಂತರ ಕಾಯ್ದುಕೊಂಡಿಲ್ಲ, ಏನಿಲ್ಲ, ಮತ್ತೆ ಕ್ಯೂ ಇಲ್ಲ, ಏನಿಲ್ಲ, ಬೇಕಾಬಿಟ್ಟಿ ಜನ ಮಾಡ್ತಾ ಇದ್ರು. ಬೆಟ್ಟಪ್ಪ, ಮತ್ತೊಂದು ವಿಚಾರ ಅಂತ ಹೇಳಿದೆ, ಸದ್ಯ ಇನ್ನೂ ಕೂಡ ರಾಜ್ಯದಲ್ಲಿ ಫೆಬ್ರವರಿ 28ರವರೆಗೂ ಕೋವಿಡ್ನ ನಿಯಮಾವಳಿಗಳನ್ನ ಕಡಾಖಂಡಿತವಾಗಿ ಪಾಲಿಸಬೇಕಾಗುತ್ತೆ, ಚಾಚು ತಪ್ಪದೆ. ಆದರೆ ಇಲ್ಲಿ ಎಲ್ಲವನ್ನ ಕೂಡ ಗಾಳಿಗೆ ತೂರಲಾಗಿತ್ತು. ಹಾಗಿದ್ರೆ ಮಾಜಿ ಸಚಿವರು ಈ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ವಿಚಾರಿಸಲಿಲ್ಲವಾ, ಅಥವಾ ಯಾರು ಕೂಡ ಅದಕ್ಕೆ ಪರ್ಮಿಷನ್ ತೆಗೆದುಕೊಂಡಿಲ್ವಾ? ಹೇಗೆ ಇದು ಪರ್ಮಿಷನ್ ಏನು ತಗೊಂಡಿಲ್ಲ, ಏನಿಲ್ಲ. ಮತ್ತೆ ವರ್ತೂರು ಪ್ರಕಾಶ್ ಅವರು ಇದು ಸನ್ಮಾನ ಕಾರ್ಯಕ್ರಮ ಮತ್ತೆ ಅಭಿನಂದನಾ ಸಮಾರಂಭ ಅಂತೇಳಿ ಆಯೋಜನೆ ಮಾಡಿದ್ರು. ಮತ್ತೆ ಇದರಲ್ಲಿ ಯಾವುದೇ ರೀತಿ ಸಾಮಾಜಿಕ ಅಂತರ ಕಾಯ್ದುಕೊಂಡಿಲ್ಲ, ಏನಿಲ್ಲ, ಮತ್ತೆ ಒಬ್ಬರು ಮಾಸ್ಕ್ ಹಾಕೊಂಡಿರಲಿಲ್ಲ, ಏನಿಲ್ಲ, ಮತ್ತೆ ಸಾಮಾಜಿಕ ಅಂತರನೇ ಇಲ್ಲ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕಮ್ಮಿ ಆಗಲಿ